ಹೆಣ್ಣು ಕೊಡುವವರುಂಟು, ಹಣ್ಣು ಕೊಡುವವರುಂಟು, ಮಣ್ಣು ಕೊಡುವವರುಂಟು, ಆದರೆ ಬದುಕಿಗೆ ಬಣ್ಣ ಕೊಡುವವರು ಯಾರು? ನಾನು ಈ ಪ್ರಶ್ನೆಗಳನ್ನು ನನ್ನ ಮನಸ್ಸಿಗೆ ನಾನೇ ಕೇಳ್ಕೊಲಾಗತ್ತೀನಿ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ಜೀವಿ ಹುಟ್ಟಿರ್ತದ, ಅಪೀಲ್ ಬಾ ಅಂತ ಕರೆದು ಅವನಿಗೆ ತಿಲ್ಲಕ್ಕೆ ಹಣ್ಣು ಕೊಡ್ತಾರೆ. ಮುಂದೆ ಅವ ಬೆಳೆದು ದೊಡ್ಡವ ಆತನ, ಅವನಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರೆ. ಮುಂದೆ ಅವ ಸತ್ತ ನಂತರ ಸಮಾಜ ಮತ್ತು ಬಂಧು ಬಾಂಧವರು ಕಲ್ತು ಅವನಿಗೆ ಮಣ್ಣು ಕೊಡ್ತಾರೆ. ಆದ್ರೆ ಇಲ್ಲಿ ಬದುಕಿಗೆ ಬಣ್ಣ ಕೊಡುವುದಂದ್ರೆ ಏನಪ್ಪ ಅಂತಂದ್ರೆ, ನಮ್ಮ ಬದುಕಿಗೆ ಸಂಸ್ಕಾರವನ್ನು ಯಾರು ಕೊಡಬೇಕು, ಹೆಂಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ. ಮೊದಲು ನನಗ್ಯಾರು ಸಂಸ್ಕಾರ ಕೊಟ್ರಪ್ಪ ಅಂತಂದ್ರೆ, ನನಗೆ ಮೊದಲನೇ ಹಂತದ ಸಂಸ್ಕಾರ ನನ್ನ ತಂದೆ ತಾಯಿ ಮತ್ತು ನನ್ನ ಆಯಿ ಮುತ್ತೆ ಮೊದಲನೇ ಹಂತದ ಸಂಸ್ಕಾರ ಕೊಟ್ಟರು. ಮತ್ತು ಎರಡನೇ ಹಂತದ ಸಂಸ್ಕಾರ ನನ್ನ ಗುರು ಮಹಾಂತ ಮಡಿವಾಳಪ್ಪವರು ಎರಡನೇ ಹಂತದ ಸಂಸ್ಕಾರವನ್ನು